ಆದಿಚುಂಚನಗಿರಿ ಮಠದ ಶ್ರೀಗಳಂತ ನಮ್ಮ ಮಠದ ಶ್ರೀಗಳಂತ ಶ್ರೀ 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 ನಿರ್ಮಲಾನಂದ ಮಹಾಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸಿ, ಸಂಸತ್ ಸದಸ್ಯರಂತ ಹಿರಿಯರಂತ ಬಚ್ಚೇಗೌಡ್ರೆ, ಮಾಜಿ ಸಚಿವರಾದಂತ ದೇವೇಗೌಡ್ರೆ, ಗೋಪಾಲಯ್ಯನವರೇ, ಈ ಒಂದು ಕಾರ್ಯಕ್ರಮದ ರೂವಾರಿ ಜಯರಾಮ್ ರಾಂಪುರ ಅವರೇ, ನಾಗಭರಣ ಅವರೇ, ರಾಮಸ್ವಾಮಿ ಅವರೇ, ಒಂದು ದೊಡ್ಡ ಉದ್ಯಮಿ, ಮಾಜಿ ಸಚಿವರ ಪುತ್ರರು, ಎಲ್.ಟಿ. ಕಾಲೆ ಅವರ ಸುಪುತ್ರ ಸುದರ್ಶನ್ ಕಾಲೆ ಅವರೇ, ವೇದಿಕೆಯಲ್ಲಿ ಬಹಳ ಜನ ಉದ್ಯಮಿಗಳಿದ್ದಾರೆ. ಜೊತೆಗೆ ವಿದ್ಯಾಕ್ಷೇತ್ರದಲ್ಲಿರುವಂತೆಲ್ಲ ಬಹಳ ಪ್ರಮುಖರಿದ್ದಾರೆ. ಎಲ್ಲರ ಹೆಸರನ್ನು ತೆಗೆದುಕೊಳ್ಳೋಕೆ ಹೋಗುವುದಿಲ್ಲ, ಕ್ಷಮಿಸಬೇಕು. ಕೆಳಗಡೆ ಕೂಡ ಸಮಾಜದ ಎಲ್ಲ ಪ್ರಮುಖ ಉದ್ಯಮಗಳೆಲ್ಲ ಇದ್ದೀರಿ. ನಮ್ಮೆಲ್ಲರೂ ಕೂಡ ಶುಭ ಕಾಮನೆಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಹಳ ಹೊತ್ತು ನಾನು ಹೇಳಕ್ಕಾಗ್ತಾ ಇಲ್ಲ, ಇವತ್ತು ಕ್ಷಮಿಸಬೇಕು. ನನಗೆ ಗೊತ್ತಿರಲಿಲ್ಲ ಇಷ್ಟು ವಿಭಿನ್ನವಾದಂತಹ ಕಾರ್ಯಕ್ರಮನ ತಾವೆಲ್ಲ ಸೇರಿ ರೂಪಿಸಿದ್ದೀರಿ ಅಂತೇಳಿ. ನನಗೆ ಬಂದು ರಾಯಪುರಿಯವರು ಮತ್ತು ಎಲ್ಲ ಸ್ನೇಹಿತರು ಪಾರ್ಟಿ ಅದಿಗಿ ಒಂದು ತಮ್ಮ ಸಂಘಟನೆ ವಿಚಾರ ತಿಳಿಸಿದ್ರು. ಬಹಳ ಸಂತೋಷದಿಂದ ಒಪ್ಪಿ ತಪ್ಪಿಸ್ಕೊಳ್ಬಾರ್ದು, ಇದು ನನ್ನ ಜವಾಬ್ದಾರಿ ಕೂಡ ಅಂತ ಹೇಳಿ ಅರ್ಥಕೊಂಡು ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡುವುದು ಯಶಸ್ಸು. ಸೊ ನೀವೆಲ್ಲ ಸೇರಿ ಒಟ್ಟಿಗೆ ಇವತ್ತು ಸೇರಿದ್ದೀರಿ. ಒಬ್ರಿಗೊಬ್ರು ಕೂತ್ಕೊಂಡು ಅನೇಕ ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ಸೆಷನ್ಗಳು ಕೂಡ ಇಟ್ಕೊಂಡಿದ್ದೀರಿ. ಇದಾದ ಮೇಲೆ ನೀವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರೆ ನಿಮ್ಗೆ ಯಾರು ಬೆಂಬಲ ಇದೆ, ನಿಮ್ದೇ ಆದಂತ ಒಂದು ಮನಸ್ಥಿತಿ, ನಿಮ್ದೇ ಆದಂತ ಮಾರ್ಗದರ್ಶನದಲ್ಲಿ ತಾವೆಲ್ಲ ಕೂಡ ಪ್ರಗತಿ ಮಾಡಿಕೊಂಡು ಈ ಸಮಾಜದಲ್ಲಿ ನಿಮ್ಮನ್ನ ಗುರುತಿಸೋ ರೀತಿಯಲ್ಲಿ ಮಾಡಿದ್ದೀವಿ. ನೀವೆಲ್ಲ ಭೂಮಿ ತಾಯಿ ಮಕ್ಕಳು. ಒಕ್ಕಲ್ತನ, ಒಕ್ಕಲಿಗರು ಅಂತ ಹೆಸರು ಬಂದಿರೋದೇ ನಿಮ್ಮೆಲ್ಲರ ಭಾಗ್ಯ. ಈ ಭೂಮಿ ಮಕ್ಕಳು ಅಂತ ಹೇಳಿ ನಿಮ್ಗೆಲ್ಲ ಬಂದಿರೋದೇ ಒಂದು ಭಾಗ್ಯ. ನೀವು ಯಾರು ಏನಪ್ಪ ನನ್ನ ಒಕ್ಕಲಿಗರು ಅಂತ ಕರೀತಾರೆ ಅಂತ ನೀವೇನು ಅವಮಾನ ಮಾಡ್ಕೊಳ್ಬೇಕಾಗಿಲ್ಲ. ಭೂಮಿಗೂ ನಿಮಗೂ ಒಂದು ನಂಟು. ಪ್ರಪಂಚಕ್ಕೆಲ್ಲೇ ಹೋದ್ರು ಕೂಡ ಮೊದಲು ನಾವು ಭೂತಾಯಿ ಕರಿತೀವಿ, ಭೂಮಿನ ತಾಯಿ ಅಂತ ಕರಿತೀವಿ. ಭೂಮಿ ಮೇಲೆ ನಿಂತೇ ನಾವೆಲ್ಲ ಬದುಕಲಿಕ್ಕೆ ಸಾಧ್ಯ. ಸೊ ಇವತ್ತು ಈ ದೇಶಕ್ಕೆ, ಈ ಸಮಾಜಕ್ಕೆ, ಯಾವುದೇ ದೇಶಕ್ಕೆ ಆಗಲಿ ಸಮಾಜಕ್ಕೆ 4 ಜನ, ಒಬ್ಬ ಕೃಷಿಕ, ಒಬ್ಬ ಕಾರ್ಮಿಕ, ಒಬ್ಬ ಸೈನಿಕ, ಒಬ್ಬ ಶಿಕ್ಷಕ, ಈ 4 ಜನ ಇದ್ರೆ ಸಮಾಜ. ಸೊ ಅದಕ್ಕೆ ಇವತ್ತು ಇಲ್ಲಿ ನಾನು ಎಲ್ಲ ವರ್ಗದ ಜನರನ್ನ ನೋಡ್ತಾ ಇದ್ದೀನಿ. ಇವತ್ತು ತಾವೇನು ಈ ಕಾರ್ಯಕ್ರಮವನ್ನ ನಿರ್ಮಲಾನಂದ ಶ್ರೀಗಳ ಸಮ್ಮುಖದಲ್ಲಿ ನಮ್ಮ ಸಮುದಾಯದ ಎಲ್ಲ ಉದ್ಯಮಿಗಳು ಇವತ್ತು ಸೇರಿ ಒಗ್ಗಟ್ಟಿನಿಂದ ಒಬ್ರಿಗೊಬ್ರು ಪರಿಚಯವನ್ನ ಮಾಡ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ರಿ, ಇದು ಬಹಳ ಹಿಂದೆನೆ ಇದಕ್ಕೆ ನಮ್ಮವರು ಆಲೋಚನೆಯನ್ನ ಕೊಡಬೇಕಾಗಿತ್ತು. ಯಾರು ತಪ್ಪು ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಕೂಡ ಒಂದು ಮಟ್ಟಕ್ಕೆ ಬಂದು ನಿಮ್ಮ ಮುಂದೆ ನಿಂತು ಮಾತಾಡೋಷ್ಟು ಶಕ್ತಿ ಬಂದಿದೆ. ಬೇಕಾದಷ್ಟು ಏಟು ಬಿದ್ದಿದೆ. ಅದು ನಾನು ಕನಕಪುರದವನು, ಕಲ್ಲು ಭೂಮಿಯಿಂದ ಬಂದಿರೋನು. ಆ ಕಲ್ಲದು ಪ್ರಕೃತಿ, ಅದನ್ನ ಕಳೆದರೆ ಆಕೃತಿ, ಅದನ್ನ ಪೂಜಿಸಿದ್ರೆ ಸಂಸ್ಕೃತಿ. ಹಂಗೆ ಏಟು ಬಿದ್ದು 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 ಈ ಮುಂದೆ ಬಂದು ನಿಂತಿದ್ದೀನಿ. ನಾನಿಷ್ಟೇ ಹೇಳೋದು, ನಾನು ಬಹಳ ಹೊತ್ತು ನಿಮ್ಮ ಹತ್ರ ಕಲಿಬೇಕು ಅಂತ ಆಸೆ. ಆದ್ರೆ ನಾನು ಕೇಳ್ಕೊಂಡಿದ್ದೀನಿ, ನಮ್ಮ 3 ದಿನ ಟೈಮ್ ಇರ್ತದಂತೆ. ನಾನು ಪ್ರೈವೇಟ್ ಸೆಕ್ರೆಟರಿಗೆ ಹೇಳ್ಬಿಟ್ಟು ಒಂದು ಟೈಮ್ ಕೊಡ್ತೀನಿ, 1-2 ಅವರ್ಸ್ ಅಲ್ಲಿ ಇರ್ತೀನಿ. ಎಲ್ಲ ಉದ್ಯಮಿಗಳನ್ನ ಪರಿಚಯ ಮಾಡ್ಕೊಳ್ಬೇಕು, ಅವ್ರಿಗೆ ಮಾರ್ಗದರ್ಶನ ಕೊಡಬೇಕು.
ನನ್ನ ಕೈಲಿದ್ದಾಗ ಏನಾದ್ರು ಒಂದು ಸಹಾಯ ಮಾಡಬೇಕು, ಅವ್ರಿಗೆ ಒಂದು ಧೈರ್ಯ ತುಂಬಬೇಕು. ಒಬ್ಬ ಡಿ ಕೆ ಶಿವಕುಮಾರ್ ಅಂತ ಕೂಡ ಅವ್ರ ಜೊತೆಲಿ ಇದ್ದಾನೆ ಅನ್ನೋ ಒಂದು ಸಂದೇಶವನ್ನು ಕಳಿಸ್ಬೇಕು. ಆ ಕೆಲಸ ಖಂಡಿತ ನಾನು ಮಾಡ್ತೀನಿ. ಈ 3 ದಿನದಲ್ಲಿ ಡೇಟನ್ನ ತಿಳಿಸಿ, ನಿಮ್ಮ ವ್ಯವಸ್ಥಾಪಕರು ತಿಳಿಸಿ, ಅವರೆಲ್ಲ ನಿಮಗೆ ಮೆಸೇಜ್ ಏನೇ ಇದ್ರು ಕೂಡ ಆ ಟೈಮಲ್ಲಿ ಬನ್ನಿ. ನಾನು ಕೆಲವು ಸ್ಟಾಲ್ಗಳನ್ನ ನಾನು ನೋಡಿದೆ, ಬಹಳ ನಮಗೆಲ್ಲ ಅನುಕೂಲ ಆಗುವಂಥದ್ದು, ಒಬ್ರಿಗೊಬ್ರು ಪರಿಚಯ ಮಾಡ್ಕೊಳ್ಳುವಂಥದ್ದು. ಈಗ ಒಬ್ರು ಸರ್ವೆ ನಾನು ನೋಡಿದೆ, ಇನ್ನೊಬ್ರು ಯೂನಿಫಾರ್ಮ್ಸ್ ಅನ್ನು ನೋಡಿದೆ, ಇನ್ನೊಬ್ರು ಬದುಕಿನಲ್ಲಿ ಆಹಾರ ಪದ್ಧತಿ ಬಗ್ಗೆ ನೋಡಿದೆ. ಕೆಲವು ಎಜುಕೇಶನ್ ಫೀಲ್ಡ್ ಅಲ್ಲಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಮೊದಲು 2-3 ಜನ ಮಾತ್ರ ದಯಾನಂದ ಸಾಗರ್ ಸಂಸ್ಥೆ ಬಿಟ್ಟರೆ ಬೇರೆ ಯಾರು ಎಜುಕೇಶನ್ ಫೀಲ್ಡ್ ಅಲ್ಲಿ ಮತ್ತು ನಮ್ಮ ಕಮ್ಯುನಿಟಿ ಸಂಸ್ಥೆ ಬಿಟ್ಟರೆ ಇರಲಿಲ್ಲ. ಈಗ ಸುಮಾರು ಒಂದು 20-25 ಜನ ರಾಜ್ಯದ ಉದ್ಯೋಗಿಗಳು ಕೂಡ ಒಳ್ಳೆ ಇಂಜಿನಿಯರಿಂಗ್ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳು, ಇವೆಲ್ಲ ಕೂಡ ಸ್ಕೂಲ್ಗಳು ಎಲ್ಲ ಪ್ರಾರಂಭ ಮಾಡಿ ಬಹಳ ಚೆನ್ನಾಗಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆಲ್ಲ ಮಾರ್ಗದರ್ಶನ ಬೇಕಾಗ್ತದೆ, ಧೈರ್ಯ ತುಂಬಬೇಕಾಗ್ತದೆ. ಕಷ್ಟ ಕಾಲದಲ್ಲಿ ಬಂದಾಗ ನಾವು ಅವ್ರಿಗೆ ಹೆಚ್ಚಿಗೆ ಶಕ್ತಿಯನ್ನು ತುಂಬಬೇಕಾಗ್ತದೆ. ಸೊ ಬಹಳ ಡಿಸಿಪ್ಲಿನ್ ಆಗಿರೋದು ಕೂಡ ನಾವು ಕಲ್ತ್ಕೊಳ್ಬೇಕು. ಬೇರೆಯವ್ರು ಬೇಕಾಕೊಂಡ್ರೆ ಬಹಳ ಡಿಸಿಪ್ಲಿನ್ ಆಗಿದ್ರೆ ಬಹುಶಃ ಆಗ್ತದೆ. ಶ್ರೀಕಂಠಯ್ಯನವರು ಮಂತ್ರಿ ಇದ್ರು, ಎಸ್.ಎಂ. ಕೃಷ್ಣರವರು ಅವ್ರಿಗೆ ರೆವಿನ್ಯೂ ಮಿನಿಸ್ಟರ್ ಕೊಟ್ಟಿದ್ರು. ಒಂದು ಮಾತು ಅವ್ರ ಕಿವಿಲಿ ಕೇಳಿದ್ರು, ನಿಮ್ಗೆ ಕೊಟ್ಟಿರೋದು ನಿಮ್ಗೆ ಇದಕ್ಕೆ ನಮ್ಮ ಸಮಾಜಕ್ಕೆ ಯಾರ್ಯಾರು ಬರ್ತಾರೆ, ಏನ್ ಬರ್ತಾರೆ, ಅದಕ್ಕೆ ಏನೇನು ಸಹಾಯ ಮಾಡಬೇಕು ಅಂತೇಳಿ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಮಾಡಬೇಕು ಅಂತೇಳಿ ಅವತ್ತು ಮಾರ್ಗದರ್ಶನ ಕೊಟ್ಟಿದ್ರು. ಪಾಪ ಅವ್ರ ಕೈಯಲ್ಲಿ ಪೆನ್ ಕೊಟ್ಟಾಗ ಒಂದು 100 ಜನಕ್ಕೆ 2 ಎಕರೆ, 5 ಎಕರೆ, 10 ಎಕರೆ, 20 ಎಕರೆ ಎಲ್ಲ ಕೊಟ್ಟು 50 ಎಕರೆವರೆಗೂ ಕೂಡ ಬರ್ದು ಕೊಟ್ಟರು. ನಾನು ಹೆಸರು ಬೇಕಾದ್ರೆ ಇಲ್ಲೇ ಫಿಂಗರ್ ಟಿಪ್ಸ್ ನನ್ನ ಹೆಸರು ಹೇಳ್ತೀನಿ. ನಾನು ಯಾರಾದ್ರೂ ಇವತ್ತು ಏನು ನಮ್ಮ ದಯಾನಂದ್ ಇಂಜಿನಿಯರಿಂಗ್ ಕಾಲೇಜ್ ಅವತ್ತು ಅವರು ಮುದ್ದರ್ಮೇಗೌಡರು ಬಂದು 20 ಎಕರೆ ಅವ್ರಿಗೆ ಬರ್ಕೊಟ್ರು. ಅಂಥದ್ದು ಒಂದು 100 ಜನಕ್ಕೆ ಬರ್ಕೊಟ್ಟಿದ್ದಾರೆ, ಉದಾಹರಣೆಗಳಿದೆ. ಸೊ ಹಂಗೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಸಹಾಯ ಮಾಡಬೇಕು, ನೀವು ಉಪಯೋಗಿಸ್ಕೋಬೇಕು. ನೀವು ತಿಮ್ಮಪ್ಪನ ತರ ಆಗ್ಬೇಡಿ, ಒಂದ್ ಸೈಡ್ ಹಾಕೋಬೇಡಿ. ನೀವು ಡಬಲ್ ಇರಬೇಕು, ನೀವು ಬೆಳಿಬೇಕು, ನಾಯಕರುಗಳನ್ನ ಬೆಳೆಸ್ಬೇಕು. ಇದು ನಿಮ್ಮ ತಲೆಯಲ್ಲಿ ಸ್ವಲ್ಪ ಯಾರು ಗೊಬ್ಬರ ಹಾಕಿ ಯಾರು ಬೆಳೆದಿಲ್ಲ, ಗೊಬ್ಬರ ನೀರು ಹಾಕಿದ್ರೆ ಮಾತ್ರ ಬೆಳಿಲಿಕ್ಕೆ ಸಾಧ್ಯ. ನಾನು ರಾಜಕಾರಣಿಯಾಗಿದ್ಕೊಂಡು ನಿಮ್ಗೆ ಗೊತ್ತಿದೆ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಅ ಪಾಲಿಟಿಷಿಯನ್. ಸೊ ಈಗ ಇಲ್ಲಿ ಸೇರಿರೋರೆಲ್ಲ 4 ರಂಗಗಳು ಕೂಡ ಇದ್ದೀರಿ. ಇವತ್ತು ಬೆಂಗಳೂರು ಬಹಳ ಪ್ರಸಿದ್ಧವಾದಂಥ ಬೆಂಗಳೂರು, ಇಡೀ ವಿಶ್ವ ನಮ್ಮನ್ನ ನೋಡ್ತಾ ಇದೆ. ಬೆಂಗಳೂರು ಮುಖಾಂತರ ಭಾರತವನ್ನ ನೋಡ್ತಾ ಇರೋಂಥ ಒಂದು ಶಕ್ತಿ ಇಲ್ಲಿರುವಂತ ಮಾನವ ಸಂಪನ್ಮೂಲ, ಹ್ಯೂಮನ್ ರಿಸೋರ್ಸಸ್, ಇಲ್ಲಿರುವಂತ ವೆದರು, ಇಲ್ಲಿರುವಂತ ಕಲ್ಚರು, ಇಲ್ಲಿರುವಂತ ನಾಲೆಜ್ ಕ್ಯಾಪಿಟಲ್, ಇಲ್ಲಿರುವಂತ ಹೆಲ್ತ್ ಸಿಟಿ, ಎಲ್ಲಿರುವಂತ ಸ್ಟಾರ್ಟ್ಅಪ್ ಎಲ್ಲ ಕೂಡ ಇವತ್ತು ಬಂದಿದೆ. ಯಾವುದಕ್ಕೂ ಕೂಡ ಫಸ್ಟ್ ಸ್ಟಾರ್ಟಿಂಗು ಅದರಲ್ಲಿ ಬಹಳ ಜನ ನಮ್ಮವರೆಲ್ಲ ಬಹಳ ಪ್ರಸಿದ್ಧವಾಗಿ ಇವತ್ತು ಬೆಳೀತಾ ಇದ್ದಾರೆ. ನಾನು ಹಿಂದೆ ಒಂದು ಮಾತು ಹೇಳಿದ್ದೆ, 3 Kಗಳ ನೀವು ನೆನೆಸ್ಕೊಳ್ಬೇಕು ಅಂತ. ಒಂದು ಕೆಂಪೇಗೌಡ ಹೂ ಬಿಲ್ಟ್ ಬೆಂಗಳೂರು, ಒಂದು ಕೆಂಗಲ್ ಹನುಮಂತಯ್ಯನವರ ಹೂ ಬಿಲ್ಟ್ ವಿಧಾನಸೌಧ. ಅವ್ರ ವಿಧಾನಸೌಧಕ್ಕೆ ಇಲ್ಲಿ ಕಟ್ಟಿಲ್ಲ ಅಂದ್ರೆ ನಾವು ಹುಬ್ಳಿ ಧಾರವಾಡಕ್ಕೋ ದಾವಣಗೆರೆಗೋ ಹೋಗ್ಬೇಕಾಗಿತ್ತು. ಅದಾದ್ಮೇಲೆ ಹೂ ಕೃಷ್ಣ ಹೂ ಬ್ರಾಡ್ ಬೆಂಗಳೂರು ಅಲ್ಲಿ ಇಂಟರ್ನ್ಯಾಷನಲ್ ಮ್ಯಾಪ್. ಹೀಗೆ 3K ನಿಮ್ಮ ಸಮಾಜದವರೇ ಇವತ್ತು ಅವರು ಈ ಒಂದು ಗುರುತನ್ನ ಇಟ್ಕೊಂಡು ಬಂದಿದ್ದಾರೆ. ಬಾಲಗಂಗಾಧರ ಶ್ರೀಗಳು ಅವರು ಅವ್ರದೇ ಆದಂತ ಒಂದು ಅವರ ಜವಾಬ್ದಾರಿನ ತೆಗೆದುಕೊಂಡ ಮೇಲೆ ಇವತ್ತು ಅವರು ಕೂಡ ಒಂದು ದೊಡ್ಡ ನಮ್ಮವ್ರಿಗೆಲ್ಲ ಶಕ್ತಿ ಕೊಟ್ಕೊಂಡು ಬಂದ್ರು. ಎಲ್ಲಾ ತರದ ರಾಜಕೀಯವಾಗೂ ಶಕ್ತಿ ಕೊಟ್ಕೊಂಡು ಬಂದ್ರು, ಎಲ್ಲ ತರದ ಸಹಕಾರ ಕೂಡ ಕೊಟ್ಕೊಂಡು ಬಂದ್ರು. ಇವತ್ತು ಆ ಜವಾಬ್ದಾರಿಯನ್ನ ನಾವು ಒಬ್ಬ ವಿದ್ಯಾವಂತ ನಮ್ಮ ನಿರ್ಮಲಾ ಸ್ವಾಮಿ ಅವರಿಗೆ ವಹಿಸ್ಕೊಟ್ಟಿದ್ದಾರೆ. ಅವ್ರಿಗಿನ್ನ ಉಜ್ವಲವಾಗಿ ಬೆಳೆಸ್ತಾರೆ. ಈ ದೀಪ ಯಾವ ರೀತಿ ಉಜ್ವಲವಾಗಿ ಬೆಳೆಸಿ ಎಲ್ಲರೂ ಕೂಡ ಬೆಳಕು ಸಿಗ್ತಾ ಇದೆ, ಆ ರೀತಿ ಮಾರ್ಗದರ್ಶನ ಬರ್ತಾ. ನಾನು ಆಗಾಗ ಅವ್ರ ಜಗಳ ಮಾಡ್ತಾ ಇರ್ತೀನಿ, ನೀವು ಸುಮ್ಮನೆ ಹಿಂಗೆ ಇರಕ್ ಹೋಗ್ಬಿಡಿ, ನೇರಲ್ಲಿ ಸ್ವಲ್ಪ ದೇವರಿಗೆ ನಿಮ್ಮ ಗಟ್ಟಿ ಧ್ವನಿ ಈಚೆ ಇರಲಿ, ಯಾರು ನಿಮ್ಗೆ ತೊಂದರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಸಮಾಜನ ಒಟ್ಟಿಗೆ ತೆಗೆದುಕೊಂಡು ಹೋಗೋಂಥ ಕೆಲಸ ಮಾಡಬೇಕು. ನಮ್ಮಂಥವ್ರು ತಪ್ಪು ಮಾಡಿದ್ರು ಕೂಡ ನೀವು ನೇರವಾಗಿ ದಿಟ್ಟ ಮನಸ್ಸಿಂದ ಇದು ತಪ್ಪು ಅಂತ ಹೇಳೋಷ್ಟು ಶಕ್ತಿ ನಿಮ್ಗಿದೆ ಅಂತ ಹೇಳ್ತಾ ಇದ್ದೀನಿ. ಈ ಒಕ್ಕಲಿಗರ ಸಂಘಗಳು ಇಲ್ಲಿ ಬಂದು ನಾನು ನೋಡಿದೆ, ಅವ್ರನ್ನ ಗಮನಿಸ್ತಾ ಇದೆ. ಅವ್ರಿಗೂ ಹೇಳಿದ್ದೀನಿ,
ಬರೀ ಜೇನ್ ಕಿತ್ಕೊಂಡು ತಿನ್ನೋದೆಲ್ಲ ನಿಂತಿದೆ ಈಗ ಸ್ವಲ್ಪ ಇರೋದ್ರೆಲ್ಲ ಆಗಿದೆ. ನೀವು ಮುಂದಕ್ಕೆ ಮಾಡಿ 16 ಸಂಸ್ಥೆಗಳನ್ನ ಕಟ್ಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಮಾರ್ಗದರ್ಶನ ಮಾಡಬೇಕು. ಇನ್ನೊಂದು 4 ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೇನೆ. ಇನ್ನೊಂದ್ಸತಿ ಏನಾದ್ರು ಕಿತ್ತಾಡಿದ್ರೆ ನನ್ನ ಅವಧಿಯಲ್ಲಿ ತಿರ್ಗಿ ಅಡ್ಮಿನಿಸ್ಟ್ರೇಟಿವ್ ಬರ್ತಾರೆ ಅಂತ ಕೂಡ ನಾನು ಹೇಳಿದ್ದೇನೆ. ಸೊ ಹಂಗೆ ಎಲ್ಲ ಒಟ್ಟಿಗೆ, ಯಾಕೆಂದ್ರೆ ಜನ ನಮ್ಮನ್ನ ನೋಡಿ ನಗ್ತಾರೆ, ಹಂಗ ಆಗ್ಬಾರ್ದು. ನನಗೆ ಬಹಳ ಸಂತೋಷ. ನಿಮ್ಮ ಪುಸ್ತಕ ಎಲ್ಲ ನಾನು ನೋಡಿದ್ದೀನಿ, ಬಹಳ ಚೆನ್ನಾಗಿ ಪರಿಚಯ ಆಯ್ತು. ಕೆಲವ್ರಿಗೆಲ್ಲ ಪರಿಚಯ ಇಲ್ಲ, ಬನ್ನಿ ನನ್ನ ಪರಿಚಯ ಮಾಡ್ಕೊಳ್ಳಿ. ನಿಮ್ಮಿಂದ ನನಗೇನು ಸಹಾಯ ಬೇಡ. ನೀವು ಒಳ್ಳೇದಾದ್ರೆ ನೀವೇ ನಮ್ಮ ಆಸ್ತಿ. ಎ ಲೀಡರ್ ಈಸ್ ಒನ್ ಟು ಕ್ರಿಯೇಟ್ ಲೀಡರ್ಸ್, ನಾಟ್ ಫಾಲೋವರ್ಸ್. ನನಗೆ ಫಾಲೋವರ್ಸ್ ಬೇಡ. ಒಬ್ಬ ನಾಯಕನಾದವನು ನಾಯಕರನ್ನ ಸೃಷ್ಟಿ ಮಾಡಬೇಕು, ಅದು ನಮ್ಮ ಜವಾಬ್ದಾರಿ. ಸೊ ವೇದಿಕೆಯಲ್ಲೇ ಎಲ್ಲ ನಾಯಕರುಗಳಿದ್ದಾರೆ, ದಳದ ನಾಯಕರಿದ್ದಾರೆ, ಬಿಜೆಪಿ ನಾಯಕರಿದ್ದಾರೆ, ಕಾಂಗ್ರೆಸ್ ನಾಯಕರಿದ್ದಾರೆ. ನಾನೊಬ್ಬ ಕಾಂಗ್ರೆಸ್ನ ನಾಯಕ, ಇಲ್ಲ ಉಪಮುಖ್ಯಮಂತ್ರಿ ಅಂತ ಬರಲಿಲ್ಲ. ನಿಮ್ಮ ಸಮಾಜದ ಒಬ್ಬ ಆಧಾರ ಸ್ತಂಭ, ನಿಮ್ಮ ಸಮಾಜದ ಒಬ್ಬ ಬದುಕಿನಲ್ಲಿ ನಾನು ಇದ್ದೇನೆ ಅಂತೇಳಿ ಬಂದಿದ್ದೇನೆ. ಸೊ ಅನೇಕ ಟೆಕ್ನಿಕಲ್ ಇಶ್ಯೂಸು, ಎಜುಕೇಶನ್ ಇಶ್ಯೂಸು ಬೇರೆ ಬೇರೆ ಎಲ್ಲ ಕೂಡ ಬಂದು ಹಂಚ್ಕೊಳ್ತೇನೆ. ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ. ನನಗೆ ಇವತ್ತು ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಪ್ರೋಟೋಕಾಲ್ ಪ್ರಕಾರ ಹೋಗಿ ನಾನು ರಿಸೀವ್ ಮಾಡಬೇಕು. ಇನ್ನೊಂದು 2 ಕಾರ್ಯಕ್ರಮ ಒಪ್ಕೊಬಿಟ್ಟಿದ್ದೀನಿ. ಸಾಯಿಬಾಬಾ ಸಂಸ್ಥೆ ಒಂದು ಒಪ್ಕೊಬಿಟ್ಟಿದ್ದೀನಿ, ಆಮೇಲೆ ನಮ್ಮ ಆರ್ಕಿಟೆಕ್ಚರ್ ಒಂದು ಯಾವುದೋ ಒಂದು ಕಾರ್ಯಕ್ರಮ ಒಪ್ಕೊಬಿಟ್ಟಿದ್ದೀನಿ. ಸಾಯಂಕಾಲ ನನಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಮೀಟಿಂಗ್ ಇದೆ, ಕ್ಯಾಂಡಿಡೇಟ್ ಎಲೆಕ್ಷನ್ ಮೀಟಿಂಗ್ ಇದೆ. ಅದರಿಂದ ಇವತ್ತಾಗಲ್ಲ, ನಾನು ನಾಳೆದೋ ಟೈಮ್ ಫಿಕ್ಸ್ ಮಾಡಿ 2 hours ಬಂದು ಎಲ್ಲ ಉದ್ಯಮಿಗಳನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಟೈಮ್ನಲ್ಲಿ ಅದು ಇಟ್ಕೊಂಡು ನಾನು ಪರಿಚಯ ಮಾಡ್ಕೊಳ್ಳಿ, ನೀವು ಪರಿಚಯ ಆಗಿ ಇಷ್ಟು ಹೇಳಿ ತಮಗೆ ಶುಭ ಹಾರೈಸಿ. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ನೀವು ಕೂಡ ನಾನು ಏನು ಹೇಳಿದ್ದೀನಿ ಅದನ್ನ ಕೂಡ ಫಾಲೋ ಮಾಡಬೇಕು. ಒಬ್ರೊಬ್ರು ಶೇರಿಂಗ್ ಅಂಡ್ ಕೇರಿಂಗ್ ಇಟ್ಕೋಬೇಕು. ಶೇರಿಂಗ್ ಅಂಡ್ ಕೇರಿಂಗ್ ಆರ್ ದಿ ಸೀಕ್ರೆಟ್ಸ್ ಆಫ್ ಲಿವಿಂಗ್. ಇದು ತಲೆಯಲ್ಲಿ ಇಟ್ಕೋಬೇಕು. ಬರೀ ಒಂದ್ ಕಡೆ ಆಗ್ಬಾರ್ದು, ಒಬ್ರಿಗೊಬ್ರಿಗೆ ಅನುಕೂಲ ಮಾಡ್ಕೊಳ್ಬೇಕು, ಶಿಸ್ತಿನಲ್ಲಿ ಬೆಳಿಬೇಕು. ಬ್ಯಾಂಕಿಂಗ್ ಸಂಸ್ಥೆಯಲ್ಲಿ ಬ್ಯಾಂಕು ಎಲ್ಲ ದುಡಿಯೋದೆಲ್ಲ ಬಡ್ಡಿಗೆ ಹೋಗ್ತದೆ. ಡೇ ಅಂಡ್ ನೈಟ್ ಬರೀ ಇದಕ್ಕಿದೆ, ಸೂರ್ಯಂಗು ಕತ್ತೆಗೂ ಮಧ್ಯ ವಾಚ್ ಇದೆ. ಆ ವಾಚ್ಗೆ ಬೆಳಕು ಇಲ್ಲ, ರಾತ್ರಿನೂ ಇಲ್ಲ. ಸೊ ಬಹಳ ಪ್ಲಾನ್ಡ್ ಆಗಿ ನೀವು ಎಲ್ಲ ಕೂಡ ಮಾಡ್ಬೇಕು. ಇಲ್ಲ ಅಂತಂದ್ರೆ ಬ್ಯಾಂಕ್ ತೆಗೆದಾಕೊಂಡ್ರೆ ಈಗ NCLT ಬೇರೆ ಬಂದ್ಬಿಟ್ಟು ಎಲ್ಲ ಸಂಸ್ಥೆಗಳನ್ನೆಲ್ಲ ದೊಡ್ಡವ್ರು ತಗೋತಾ ಇದ್ದಾರೆ. ಬಹಳ ಹುಷಾರಾಗಿ ನೀವು ವ್ಯವಹಾರನ ನಿಮ್ಮ ಇತಿಮಿತಿದಿಂದ ಅವೆಲ್ಲ ಮಾಡಬೇಕು. ಇದಕ್ಕೆ ಬಹಳ ಮಾಡ್ಕೊಂಡು ಹೋಗಿ. ಮೂಲವಾಗಿ ನಿಮ್ಗೆ ಒಂದೇ ಹೇಳೋದು, ನಿಮ್ಮ ರೂಟ್ ಏನು, ನಿಮ್ಮ ವ್ಯವಸಾಯ, ನಿಮ್ಮ ಹಿರಿಯರು, ನಿಮ್ಮ ಕುಲ, ನಿಮ್ಮ ಬದುಕು. ಇಫ್ ಯು ಫರ್ಗೆಟ್ ದಿ ರೂಟ್, ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ನಿಮ್ಮ ರೂಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ನೀವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡಿ. ನಾನು ನಿಮ್ಮ ಜೊತೆ ಇವತ್ತು ಬಂದ ಉದ್ದೇಶ ಒಂದೇ ಒಂದು ಸಂದೇಶ. ನನ್ನ ಸಂದೇಶ ನಿಮ್ಮ ಜೊತೆಯಲ್ಲಿ ಈ DK ಶಿವಕುಮಾರ್ ಇದ್ದಾನೆ ಅನ್ನೋ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ. ನನ್ನ ನಿರ್ಗಮನಕ್ಕೆ ತಾವೆಲ್ಲ ನನಗೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.